ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರಗಳು. ನಾವು ಇಂದಿನ ದಿನ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಚಾಪ್ಟರ್ ನ ಸೆಕ್ಷನ್ ಡಿ ಗೆ ಸಂಬಂಧಿಸಿದ 12 ಮಾರ್ಕ್ಸ್ ಕ್ವೆಶ್ಚನ್ಸ್ ಬಗ್ಗೆ ಪ್ರಾಬ್ಲಮ್ಸ್ ಗಳ ಬಗ್ಗೆ ಸೊಲ್ಯೂಷನ್ ಅನ್ನು ನೋಡೋಣ. ಮೊದಲನೇದಾಗಿ ಪ್ರಿಪರೇಷನ್ ಆಫ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್ ವೆನ್ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್. ಅಂದ್ರೆ ಬ್ಯಾಲೆನ್ಸ್ ಶೀಟ್, ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಮತ್ತು ರಿಸಿಪ್ಷನ್ ಪೇಮೆಂಟ್ಸ್ ಅಕೌಂಟ್ ಅನ್ನು ಕೊಟ್ಟಾಗ ನಾವು ಯಾವ ರೀತಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮತ್ತೆ ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡಬೇಕು, ಇದರ ಬಗ್ಗೆ ಪ್ರಾಬ್ಲಮ್ಸ್ ಗಳಿಗೆ ಸೊಲ್ಯೂಷನ್ ತೆಗೆದುಕೊಳ್ಳೋಣ. ಮೊದಲನೇದಾಗಿ ಫಾಲೋವಿಂಗ್ಸ್ ಆರ್ ದ ಬ್ಯಾಲೆನ್ಸ್ ಶೀಟ್ ಅಂಡ್ ರಿಸಿಪ್ಷನ್ ಪೇಮೆಂಟ್ಸ್ ಅಕೌಂಟ್ ಆಫ್ ಶಾರದಾ ಎಜುಕೇಶನ್ ಸೊಸೈಟಿ ಮಂಗಳೂರು. ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2017. ವಿದ್ಯಾರ್ಥಿಗಳೇ, ಇದು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ 31st March 2017 ಅಂದ್ರೂ ಒಂದೇ, ಅದರ ನೆಕ್ಸ್ಟ್ ಡೇ 1st April 2017 ಅಂದ್ರೂ ಒಂದೇ. ನೆನಪಿಟ್ಟುಕೊಳ್ಳಿ ವಿದ್ಯಾರ್ಥಿಗಳೇ. ಲಯಬಿಲಿಟಿ ಸೈಡ್ ಕ್ಯಾಪಿಟಲ್ ಫಂಡ್ ಅಡಿಟ್ ಫೀಸ್ ಕೊಟ್ಟಿದ್ದಾರೆ. ಅಸೆಟ್ ಸೈಡ್ ಕ್ಯಾಶ್ ಇನ್ ಹ್ಯಾಂಡ್, ಮ್ಯಾಪ್ಸ್ ಅಂಡ್ ಚಾರ್ಟ್ಸ್, 5% ಗವರ್ಮೆಂಟ್ ಬಾಂಡ್ಸ್, ಸಬ್ಸ್ಕ್ರಿಪ್ಷನ್ಸ್ ಔಟ್ಸ್ಟ್ಯಾಂಡಿಂಗ್, ಫರ್ನಿಚರ್ ಕೊಟ್ಟಿದ್ದಾರೆ. ಅದೇ ರೀತಿ ರಿಸಿಪ್ಷನ್ ಪೇಮೆಂಟ್ಸ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st March 2018. ಇಲ್ಲಿ ಡೆಬಿಟ್ ಸೈಡ್, ರಿಸಿಪ್ಟ್ ಸೈಡ್ ಅಲ್ಲಿ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ವಿದ್ಯಾರ್ಥಿಗಳೇ ನೆನಪಿಟ್ಟುಕೊಳ್ಳಿ, ಇದು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಇದೆಯಲ್ಲ 2050, ಇದು ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಗೆ ಸಂಬಂಧಪಟ್ಟಿದ್ದು. ಅಂದ್ರೆ ಇದನ್ನ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಕೊಟ್ಟಿದ್ದಾರೆ. ಇದು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್, ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಬರೋದಿಲ್ಲ. ನೆನಪಿಟ್ಟುಕೊಳ್ಳಿ. ಸಬ್ಸ್ಕ್ರಿಪ್ಷನ್ಸ್ 20,500 ಡೊನೇಷನ್, ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಬಾಂಡ್ಸ್. ಅದೇ ರೀತಿ ಪೇಮೆಂಟ್ ಸೈಡ್ ನೋಡಿ, ಅಡಿಟ್ ಫೀಸ್, ರೆಂಟ್, ಮ್ಯಾಪ್ಸ್ ಅಂಡ್ ಚಾರ್ಟ್ಸ್, ಸ್ಟೇಷನರಿ ಅಂಡ್ ಪೋಸ್ಟೇಜ್, ಸ್ಯಾಲರಿ, ಫಂಕ್ಷನ್ಸ್, ಬ್ಯಾಲೆನ್ಸ್ ಕ್ಯಾರಿ ಡೌನ್. ಈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇದೆಯಲ್ಲ, ಇದು ಕ್ಯಾಶ್ ಇನ್ ಹ್ಯಾಂಡ್, ಇದು ಈ ವರ್ಷದ್ದು ಕ್ಯಾಶ್ ಇನ್ ಹ್ಯಾಂಡ್ ಆಗುತ್ತೆ. ಹಾಗಾಗಿ ಇದನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೆಗೆದುಕೊಳ್ಳಬೇಕಾಗುತ್ತೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಅಡ್ಜಸ್ಟ್ಮೆಂಟ್ಸ್ ಅನ್ನು ನೋಡಿ. ಫಸ್ಟ್ ಒನ್, ಅಡಿಟ್ ಫೀಸ್ ₹2,500 ಸ್ಟಿಲ್ ಡ್ಯೂ. ಡ್ಯೂ ಮೀನ್ಸ್ ಔಟ್ಸ್ಟ್ಯಾಂಡಿಂಗ್ ಇದೆ ಅಂತ. ಸೆಕೆಂಡ್ ಒನ್, ಚಾರ್ಜ್ ₹250 ಆಸ್ ಅ ಡೆಪ್ರಿಸಿಯೇಷನ್ ಆನ್ ಫರ್ನಿಚರ್. ಫರ್ನಿಚರ್ಗೆ ₹250 ಡೆಪ್ರಿಸಿಯೇಷನ್ ಚಾರ್ಜ್ ಮಾಡ್ತಾ ಇದ್ದಾರೆ. ಥರ್ಡ್ ಒನ್, ಹಾಫ್ ಆಫ್ ದ ಡೊನೇಷನ್ ಈಸ್ ಟು ಬಿ ಕನ್ಸಿಡರ್ಡ್ ರೆವೆನ್ಯೂ. ಅರ್ಧ ಡೊನೇಷನ್ ನ ರೆವೆನ್ಯೂ ಆಗಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇನ್ನು ಅರ್ಧ ವಿದ್ಯಾರ್ಥಿಗಳೇ ಇದನ್ನ ಕ್ಯಾಪಿಟಲ್ ರಿಸಿಪ್ಟ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಫೋರ್ತ್ ಒನ್, ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 2,000 ಅಂಡ್ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ 1,500 ಕೊಟ್ಟಿದ್ದಾರೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಪ್ರಿಪೇರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2018. ಹಾಗಾದ್ರೆ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಫಸ್ಟ್ ನಾವು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅನ್ನು ಹಾಕಿದೀವಿ. ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st March 2018. ಡೆಬಿಟ್ ಕ್ರೆಡಿಟ್ ಅಂತ ಬರೀಲೇಬೇಕು ಅಕೌಂಟ್ಗೆ. ಬ್ಯಾಲೆನ್ಸ್ ಶೀಟ್ ಈ ಸೈಡ್ ಹಾಕಿದೆ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2018. ಇಲ್ಲಿ ಲಯಬಿಲಿಟೀಸ್, ಅಸೆಟ್ಸ್ ಬರುತ್ತೆ. ಇದಕ್ಕೆ ಡೆಬಿಟ್ ಕ್ರೆಡಿಟ್ ಹಾಕುವಂತ ಅವಶ್ಯಕತೆ ಇಲ್ಲ. ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಇರತಕ್ಕಂಥದ್ದು ಎಕ್ಸ್ಪೆಂಡಿಚರ್ ಮತ್ತೆ ಕ್ರೆಡಿಟ್ ಸೈಡ್ ಇರತಕ್ಕಂಥದ್ದು ಇನ್ಕಮ್ಸ್. ಮೊದಲನೇದಾಗಿ ರಿಸಿಪ್ಷನ್ ಪೇಮೆಂಟ್ಸ್ ಅಕೌಂಟ್ ಡೆಬಿಟ್ ಸೈಡ್ ಇಂದ ಎಂಟ್ರಿ ಮಾಡೋಣ. ರಿಸಿಪ್ಟ್ ಸೈಡ್ ಅಲ್ಲಿ ಬ್ಯಾಲೆನ್ಸ್ ಬ್ರಾಡ್ ಡೌನ್ 2050 ಇದೆ. ಇದು ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಗೆ ಸಂಬಂಧಪಟ್ಟಿರುವುದು, ಅಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಗೆ ಸಂಬಂಧಪಟ್ಟಿದೆ. ಕ್ಯಾಶ್ ಇನ್ ಹ್ಯಾಂಡ್ 2050 ಇದೆ. ಹೀಗಾಗಿ ಈ ವರ್ಷದ ಎಂಟ್ರಿಯಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರೋದಿಲ್ಲ. ಸಬ್ಸ್ಕ್ರಿಪ್ಷನ್ಸ್ ಇದು ರೆವೆನ್ಯೂ ರಿಸಿಪ್ಟ್ ಆಗುತ್ತೆ. ರೆವೆನ್ಯೂ ರಿಸಿಪ್ಟ್ ಅನ್ನ ಇನ್ಕಮ್ ಸೈಡ್ ಎಂಟ್ರಿ ಮಾಡಬೇಕಾಗುತ್ತೆ. ಹಾಗಾದ್ರೆ ಸಬ್ಸ್ಕ್ರಿಪ್ಷನ್ ನ ಇನ್ಕಮ್ ಸೈಡ್ ಅಲ್ಲಿ ಎಂಟ್ರಿ ಮಾಡತಕ್ಕಂಥದ್ದು. ಸಬ್ಸ್ಕ್ರಿಪ್ಷನ್ಸ್ 20,500. ಇದಕ್ಕೆ ಸಂಬಂಧಿಸಿದಂತೆ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ ಸೈಡ್ ಅಲ್ಲಿ ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಇದೆ 1,000. ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಅನ್ನ ಲೆಸ್ ಮಾಡಬೇಕಾಗುತ್ತೆ. ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಎಷ್ಟಿದೆ ವಿದ್ಯಾರ್ಥಿಗಳೇ? 1,000. ಹಾಗಾದ್ರೆ 1,000 ಅನ್ನ ನಾವು ಲೆಸ್ ಮಾಡಿದ್ರೆ 20,500 1,000 19,500 ಆಗುತ್ತೆ. ನಂತರ ಫೋರ್ತ್ ಒಂದು ಅಡ್ಜಸ್ಟ್ಮೆಂಟ್ ಅನ್ನ ನೋಡಿ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 2,000 ಅಂಡ್ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ 1,500. ಈ ಅಡ್ಜಸ್ಟ್ಮೆಂಟ್ ಅಲ್ಲಿ ಎರಡು ಎಂಟ್ರಿಗಳಿವೆ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 2,000
ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್. ಮೊದಲನೇದಾಗಿ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರತಕ್ಕಂಥ ಎಲ್ಲ ಎಂಟ್ರಿಗಳನ್ನ ಎರಡೆರಡು ಸಾರಿ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್, ಇದು ಕರೆಂಟ್ ಇಯರ್ಗೆ ಸಂಬಂಧಪಟ್ಟಿರತಕ್ಕಂಥ ಅಡ್ಜಸ್ಟ್ಮೆಂಟ್ಗಳು. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್. ಹಾಗಾದ್ರೆ ವಿದ್ಯಾರ್ಥಿಗಳೇ, ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಅನ್ನ ನಾವು ಸಬ್ಸ್ಕ್ರಿಪ್ಷನ್ಗೆ ಆ್ಯಡ್ ಮಾಡಬೇಕಾಗುತ್ತೆ. ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ 19,500ಗೆ 2,000 ಅನ್ನ ಆ್ಯಡ್ ಮಾಡಿದ್ರೆ 21,500 ಆಗುತ್ತೆ. ಈ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರತಕ್ಕಂಥವುಗಳನ್ನ ಎರಡು ಸಾರಿ ಎಂಟ್ರಿ ಮಾಡಬೇಕು. ಒಂದ್ಸಾರಿ ನಾವು ಇನ್ಕಮ್ ಸೈಡ್ ಎಂಟ್ರಿ ಮಾಡ್ತೀವಿ. ಹಾಗಾದ್ರೆ ಮತ್ತೊಂದು ಸಾರಿ ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಕರೆಂಟ್ ಇಯರ್ದು ಅಸೆಟ್ ಸೈಡ್ ಬರುತ್ತೆ. ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ 2,000. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್, ನೆಕ್ಸ್ಟ್ ಇಯರ್ ಅಡ್ವಾನ್ಸ್ ಅನ್ನ ಈ ವರ್ಷನೇ ರಿಸೀವ್ ಮಾಡಿದ್ದಾರೆ. ಹಾಗಾದ್ರೆ ನೆಕ್ಸ್ಟ್ ಇಯರ್ ಅಡ್ವಾನ್ಸ್ ಅನ್ನ ನಾವು ಸಬ್ಸ್ಕ್ರಿಪ್ಷನ್ ಲೆಸ್ ಮಾಡಬೇಕಾಗುತ್ತೆ. ಲೆಸ್ ಅಡ್ವಾನ್ಸ್ ರಿಸೀವ್ಡ್ 1,500. 21,500 1,500 ಲೆಸ್ ಮಾಡಿದ್ರೆ 20,000 ಆಗುತ್ತೆ. ಔಟರ್ ಕಾಲಮ್ ಅಲ್ಲಿ ಎಂಟ್ರಿ ಮಾಡಿ. ಇದು ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋದ್ರಿಂದ, ನೆಕ್ಸ್ಟ್ ಇಯರ್ ಅಡ್ವಾನ್ಸ್ ಆಗಿರೋದ್ರಿಂದ ಲೈವ್ ಸೈಟ್ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇಲ್ಲಿ 6 ಅಥವಾ 7 ಲೈನ್ಗಳನ್ನು ಬಿಟ್ಟು ಇಲ್ಲಿ ಎಂಟ್ರಿ ಮಾಡಿ. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ $1,500. ವಿದ್ಯಾರ್ಥಿ ಸಬ್ಸ್ಕ್ರಿಪ್ಷನ್ ಸಂಬಂಧಪಟ್ಟ ಹಾಗೆ ಎಲ್ಲ ಎಂಟ್ರಿಗಳಾಯಿತು. ಈಗ ಡೊನೇಷನ್, ರಿಸೆಪ್ಷನ್ ಡೊನೇಷನ್, ಇದಕ್ಕೆ ಅಡ್ಜಸ್ಟ್ಮೆಂಟ್ ಇದೆ. ಥರ್ಡ್ ಒನ್, ಹಾಫ್ ಆಫ್ ದ ಡೊನೇಷನ್ ಈಸ್ ಟು ಬಿ ಕನ್ಸಿಡರ್ಡ್ ಆಸ್ ರೆವೆನ್ಯೂ. ಇದರ ಅರ್ಥ ಅಷ್ಟೇ ವಿದ್ಯಾರ್ಥಿಗಳೇ, ಡೊನೇಷನ್, ಹಾಫ್ ಆಫ್ ದ ಡೊನೇಷನ್ 50% ಡೊನೇಷನ್ಸ್ ಅನ್ನ ನಾವು ರೆವೆನ್ಯೂ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ, ರೆವೆನ್ಯೂ ರಿಸಿಪ್ಟ್ ಅಂತ. ಹಾಗಾದ್ರೆ ಇನ್ನು 50% ಅನ್ನು ನಾವು ಕ್ಯಾಪಿಟಲ್ ರಿಸಿಪ್ಟ್ ಅಂತ ಟ್ರೀಟ್ ಮಾಡಬೇಕಾಗುತ್ತೆ. ಎಲ್ಲಾ ರೆವೆನ್ಯೂ ರಿಸಿಪ್ಟ್ಗಳನ್ನ ನಾವು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಇನ್ಕಮ್ ಸೈಡ್ ಎಂಟ್ರಿ ಮಾಡಿದ್ರೆ, ಕ್ಯಾಪಿಟಲ್ ರಿಸಿಪ್ಟ್ಗಳನ್ನ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ ಎಂಟ್ರಿ ಮಾಡ್ತೀವಿ. ಹಾಗಾದ್ರೆ ರೆವೆನ್ಯೂ ರಿಸಿಪ್ಟ್ ಅಂತ ಕನ್ಸಿಡರ್ ಮಾಡಿ 50% ಕನ್ಸಿಡರ್ ಮಾಡಿರೋದ್ರಿಂದ ಡೊನೇಷನ್ಸ್ 2,500 into 50%. ಇನ್ 50% ನ ಕ್ಯಾಪಿಟಲ್ ಫಂಡ್ಗೆ ಆ್ಯಡ್ ಮಾಡ್ಕೋಬೇಕು. ಕ್ಯಾಪಿಟಲ್ ಫಂಡ್ ಅಂತ ಲಯಬಿಲಿಟಿ ಸೈಡ್ ಎಂಟ್ರಿ ಮಾಡಿ. ಆಲ್ರೆಡಿ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿದ್ದಾರೆ ಕ್ಯಾಪಿಟಲ್ 36,400. ಇನ್ನರ್ ಕಾಲಮ್ ಅಲ್ಲಿ ಎಂಟ್ರಿ ಮಾಡಿ 36,400. ಈಗ ಇದಕ್ಕೆ ಡೊನೇಷನ್ಸ್ ಅನ್ನ ಆ್ಯಡ್ ಮಾಡಿ, ಯಾಕೆಂದ್ರೆ ಇದನ್ನ 50% ಕ್ಯಾಪಿಟಲ್ ರಿಸಿಪ್ಟ್ ಆಗಿ ಕನ್ಸಿಡರ್ ಮಾಡಿರೋದ್ರಿಂದ ಡೊನೇಷನ್ಸ್ 2,500 into 50%. 50% ಅಂದ್ರೆ 1,250. ಇಲ್ಲಿ ಸಹಿತ 1,250. ಈಗ ಟೋಟಲ್ 2,000 ಆಯಿತು. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಬಾಂಡ್ಸ್. ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಬಾಂಡ್ಸ್ 850 ಇದೆ. ಇದನ್ನ ಎಂಟ್ರಿ ಮಾಡೋಕ್ಕಿಂತ ಪೂರ್ವದಲ್ಲಿ ಅಸೆಟ್ ಸೈಡ್ ಅಲ್ಲಿ ನೋಡಿ 5% ಗೌರ್ಮೆಂಟ್ ಬಾಂಡ್ಸ್ 31,000 ಇದೆ. ವಿದ್ಯಾರ್ಥಿಗಳೇ, 31,000ಗೆ 5% ಅಂದ್ರೆ 1,550 ಆಗುತ್ತೆ. ಹಾಗಾದ್ರೆ ಇಲ್ಲಿ ಈ ವರ್ಷ ರಿಶ್ಯೂ ಮಾಡಿ 850 ಇದೆ. ಹಾಗಾದ್ರೆ ಓದಿರ್ತಕ್ಕಂಥದ್ದು ಔಟ್ಸ್ಟ್ಯಾಂಡಿಂಗ್ ಇದೆ. 850 ಅನ್ನು ಮಾತ್ರ ರಿಶ್ಯೂ ಮಾಡಿದ್ದಾರೆ. 850 ರಿಶ್ಯೂ ಮಾಡಿದ್ರೆ ಹಾಗಾದ್ರೆ 1,550 ಮೈನಸ್ 850, 700 rupees ಔಟ್ಸ್ಟ್ಯಾಂಡಿಂಗ್ ಇದೆ ಈ ವರ್ಷದ್ದು. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಬಾಂಡ್ಸ್, ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಬಾಂಡ್ಸ್ interest on government bonds 850
ಆ್ಯಡ್ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ 31,000 ಇಂಟು 5% ಮೈನಸ್ ಆಲ್ರೆಡಿ ರಿಶ್ಯೂ ಮಾಡಿರ್ತಕ್ಕಂಥದ್ದು 850 ಅಂದರೆ ಇಲ್ಲಿ 700 ಟೋಟಲ್ 1550 ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್. ಇದು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿಲ್ಲ ವಿದ್ಯಾರ್ಥಿಗಳೇ, ಆದರೆ ನಾವೇ ಇದನ್ನ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಒಟ್ಟು 850 ರಿಶ್ಯೂ ಮಾಡಿದ್ದೀವಿ, ಇನ್ನು 750 ಔಟ್ಸ್ಟ್ಯಾಂಡಿಂಗ್ ಇದೆ, ನೆಕ್ಸ್ಟ್ ಅದನ್ನ ರಿಶ್ಯೂ ಮಾಡಬೇಕಾಗುತ್ತೆ. ಹಾಗಾದರೆ ವಿದ್ಯಾರ್ಥಿಗಳೇ, ಇದು ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಆಗಿರೋದ್ರಿಂದ ಅಡ್ಜಸ್ಟ್ಮೆಂಟ್ ಆಗಿರೋದ್ರಿಂದ ಇದನ್ನು ಅಸೆಟ್ ಸೈಡಲ್ಲಿ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಬಾಂಡ್ಸ್ 700. ವಿದ್ಯಾರ್ಥಿಗಳೇ, ರಿಸಿಪ್ಟ್ ಸೈಡ್ ಇರತಕ್ಕಂಥ ಸಬ್ಸ್ಕ್ರಿಪ್ಷನ್, ಡೊನೇಷನ್, ಇಂಟ್ರೆಸ್ಟ್ ಆನ್ ಬಾಂಡ್ಸ್ ಅನ್ನ ಎಂಟ್ರಿ ಮಾಡಿದ್ದೀವಿ. ನೆಕ್ಸ್ಟ್ ಪೇಮೆಂಟ್ ಸೈಡ್ ಅನ್ನ ಈಗ ನೋಡೋಣ. ಕ್ರೆಡಿಟ್ ಸೈಡ್ ಇರತಕ್ಕಂಥ ಪೇಮೆಂಟ್ಸ್ ಅನ್ನ ಮೊದಲಾಗಿ ಅಡಿಟ್ ಫೀಸ್. ಪೇಮೆಂಟ್ ಸೈಡ್ ಇರತಕ್ಕಂಥದ್ದನ್ನೆಲ್ಲ ನಾವು ಏನು ಮಾಡಬೇಕು ವಿದ್ಯಾರ್ಥಿಗಳೇ, ಎಕ್ಸ್ಪೆಂಡಿಚರ್ ಸೈಡು ಮತ್ತು ಅಸೆಟ್ ಸೈಡ್ ಎಂಟ್ರಿ ಮಾಡಬೇಕಾಗುತ್ತೆ. ಪೇಮೆಂಟ್ ಸೈಡ್ ಇರತಕ್ಕಂಥದ್ದೆಲ್ಲ ಇದರಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ಮತ್ತು ರೆವೆನ್ಯೂ ಎಕ್ಸ್ಪೆಂಡಿಚರ್ ಇರುತ್ತೆ. ರೆವೆನ್ಯೂ ಎಕ್ಸ್ಪೆಂಡಿಚರನ್ನು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಡೆಬಿಟ್ ಸೈಡ್ ಎಂಟ್ರಿ ಮಾಡಬೇಕು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರನ್ನು ಅಸೆಟ್ ಸೈಡ್ ಎಂಟ್ರಿ ಮಾಡಬೇಕಾಗುತ್ತೆ. ಅಡಿಟ್ ಫೀಸ್ ಇದು ರೆವೆನ್ಯೂ ಎಕ್ಸ್ಪೆಂಡಿಚರ್, ಇದನ್ನು ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಎಂಟ್ರಿ ಮಾಡಬೇಕಾಗುತ್ತೆ. ಅಡಿಟ್ ಫೀಸ್ ಇನ್ನರ್ ಕಾಲಮಲ್ಲಿ ಎಂಟ್ರಿ ಮಾಡಿ ಅಡ್ಜಸ್ಟ್ಮೆಂಟ್ ಇದೆ 2500. ಮೊದಲನೇದಾಗಿ ಲಾಸ್ಟ್ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಅಡಿಟ್ ಫೀಸ್ 2500 ಕೊಟ್ಟಿದ್ದಾರೆ. ಇದು ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಲಾಸ್ಟ್ ಇಯರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಲೆಸ್ ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ 2500. ವಿದ್ಯಾರ್ಥಿಗಳೇ, ಅಡಿಟ್ ಫೀಸ್ 2500 2000 ಲೆಸ್ ಮಾಡಿದರೆ 0 ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ಕರೆಂಟ್ ಇಯರ್ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಇದೆ ನೋಡಿ. ಅಡಿಟ್ ಫೀಸ್ 2500 ಸ್ಟಿಲ್ ಡ್ಯೂ. ವಿದ್ಯಾರ್ಥಿಗಳೇ, ಅಡಿಟ್ ಫೀಸ್ 2500 ಸ್ಟಿಲ್ ಡ್ಯೂ ಇದೆ. ಡ್ಯೂ ಮೀನ್ಸ್ ಔಟ್ಸ್ಟ್ಯಾಂಡಿಂಗ್. ಇನ್ನು ಆ್ಯಡ್ ಮಾಡಬೇಕಾಗುತ್ತೆ. ಆ್ಯಡ್ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ 2500 ಆ್ಯಡ್ ಮಾಡಬೇಕಾಗುತ್ತೆ. ಅಂದರೆ ಇದಕ್ಕೆ ಆ್ಯಡ್ ಕೂಡಿಸಿದರೆ 2500 ಮಾತ್ರ ಆಯಿತು, ಮುಂಚೆ ನಿಲ್ಲಾಗಿತ್ತು. 2500 ಆಯಿತು ಟೋಟಲ್. ಔಟರ್ ಕಾಲಮಲ್ಲಿ ಎಂಟ್ರಿ ಮಾಡಿ. ಈಗ ಇದು ಅಡ್ಜಸ್ಟ್ಮೆಂಟಲ್ಲಿ ಇರೋದ್ರಿಂದ ಇನ್ನೊಂದು ಸಾರಿ ಇದನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಎಕ್ಸ್ಪೆಂಡಿಚರ್ ಸೈಡ್ ಇದು ಬಂದಿರೋದ್ರಿಂದ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡ್ ಇದನ್ನು ನಾವು ಲಯಬಿಲಿಟಿ ಸೈಡಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನೆನಪಿಟ್ಟುಕೊಳ್ಳಿ. ಅಡಿಟ್ ಫೀಸ್ ಔಟ್ಸ್ಟ್ಯಾಂಡಿಂಗ್ ಅಡಿಟ್ ಫೀಸ್ 2500. ವಿದ್ಯಾರ್ಥಿಗಳಿಗೆ ಎರಡನೇದಾಗಿ ರೆಂಟ್. ಇದು ರೆವೆನ್ಯೂ ಎಕ್ಸ್ಪೆಂಡಿಚರ್ 1800. ಇದಕ್ಕೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ ರೆಂಟಿಗೆ ಸಂಬಂಧಪಟ್ಟ ಹಾಗೆ. ಹಾಗಾದರೆ ಔಟರ್ ಕಾಲಮಲ್ಲಿ ಎಂಟ್ರಿ ಮಾಡೋಣ 1800. ನಂತರ ಮ್ಯಾಪ್ಸ್ ಆ್ಯಂಡ್ ಚಾರ್ಟ್ಸ್ ಇದು ಅಸೆಟ್. ಹಾಗಾದರೆ ಇದನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡ್ ಎಂಟ್ರಿ ಮಾಡಬೇಕಾಗುತ್ತೆ. ಮ್ಯಾಪ್ಸ್ ಆ್ಯಂಡ್ ಚಾರ್ಟ್ಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಇದು ಮ್ಯಾಪ್ಸ್ ಆ್ಯಂಡ್ ಚಾರ್ಟ್ಸ್. ಇದನ್ನು ಎಂಟ್ರಿ ಮಾಡೋಕ್ಕಿಂತ ಪೂರ್ವದಲ್ಲಿ, ಅಮೌಂಟನ್ನು ಎಂಟ್ರಿ ಮಾಡೋಕ್ಕಿಂತ ಪೂರ್ವದಲ್ಲಿ ನಾವು ಅಸೆಟ್ ಸೈಡಲ್ಲಿ ಮ್ಯಾಪ್ಸ್ ಆ್ಯಂಡ್ ಚಾರ್ಟ್ಸ್ ಅಂತ ಇದೆ,
1600 ಇದನ್ನು ಎಂಟ್ರಿ ಮಾಡಬೇಕು. ಮೊದಲೇದಾಗಿ 1600 ಇದು ಕರೆಂಟ್ ಇಯರ್ ಪರ್ಚೇಜ್ ಇರೋದ್ರಿಂದ ಇದನ್ನು ಆ್ಯಡ್. ಅಡಿಷನಲ್ ಅಂತ ಎಂಟ್ರಿ ಮಾಡಬೇಕಾಗುತ್ತೆ. ಅಮೌಂಟು 3400. ಇವುಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ಅಡ್ಜಸ್ಟ್ಮೆಂಟ್ ಇರೋದಿಲ್ಲ. ಹಾಗಾಗಿ ಇದನ್ನು ಡೈರೆಕ್ಟ್ ಆಗಿ ಔಟರ್ ಕಾಲಮ್ಗೆ ಎಂಟ್ರಿ ಮಾಡಬೇಕಾಗುತ್ತೆ. ಎರಡನ್ನ ಕೂಡಿಸಿ 1600 ಪ್ಲಸ್ 3400 ಟೋಟಲ್ 5000 ಆಗುತ್ತೆ. 5000. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಸ್ಟೇಷನರಿ ಆ್ಯಂಡ್ ಪೋಸ್ಟೇಜಸ್ 250 ಇದೆ. ಇದಕ್ಕೂ ಯಾವುದೇ ರೀತಿಯಾಗಿರ್ತಕ್ಕಂಥ ಅಡ್ಜಸ್ಟ್ಮೆಂಟ್ ಇಲ್ಲ. ಇದು ರೆವೆನ್ಯೂ ಎಕ್ಸ್ಪೆಂಡಿಚರ್. ಇದನ್ನು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಎಂಟ್ರಿ ಮಾಡಬೇಕಾಗುತ್ತೆ. ಸ್ಟೇಷನರಿ ಆ್ಯಂಡ್ ಪೋಸ್ಟೇಜ್ 250. ನಂತರ ವಿದ್ಯಾರ್ಥಿಗಳ ಸ್ಯಾಲ್ರಿ 8000 ಇದೆ. ಇದು ರೆವೆನ್ಯೂ ಎಕ್ಸ್ಪೆಂಡಿಚರ್ ಆಗುತ್ತೆ. ಇದನ್ನು ಸಹಿತ ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಎಂಟ್ರಿ ಮಾಡಬೇಕಾಗುತ್ತೆ. ಸ್ಯಾಲ್ರಿ ಇದಕ್ಕೂ ಯಾವುದೇ ರೀತಿಯಾಗಿರ್ತಕ್ಕಂಥ ಅಡ್ಜಸ್ಟ್ಮೆಂಟ್ ಇರೋದಿಲ್ಲ, ಡೈರೆಕ್ಟಾಗಿ ಎಂಟ್ರಿ ಮಾಡಿ. ನೆಕ್ಸ್ಟ್ ಒನ್ ಫಂಕ್ಷನ್ಸ್ ಮೀನ್ಸ್ ಫಂಕ್ಷನ್ಗಾಗಿ ಮಾಡಿರ್ತಕ್ಕಂಥ ಎಕ್ಸ್ಪೆನ್ಸಸ್ ಫಂಕ್ಷನ್ ಎಕ್ಸ್ಪೆನ್ಸಸ್ 1050. ಇದು ಸಹಿತ ನಾವು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಟ್ರೀಟ್ ಮಾಡೋದ್ರಿಂದ ಇದನ್ನು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಎಂಟ್ರಿ ಮಾಡಬೇಕಾಗುತ್ತೆ. ಫಂಕ್ಷನ್ಸ್ 1050. ವಿದ್ಯಾರ್ಥಿಗಳ ನೆಕ್ಸ್ಟ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತಿದೆ. ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತಂದರೆ ಇದು ಕ್ಲೋಸಿಂಗ್ ಬ್ಯಾಲೆನ್ಸು. ಇದು ಕ್ಯಾಶ್ ಇನ್ ಹ್ಯಾಂಡು. ಕ್ಯಾಶ್ ಇನ್ ಹ್ಯಾಂಡ್ ಅನ್ನು ನಾವು ಅಸೆಟ್ ಸೈಡಲ್ಲಿ ತೋರಿಸಬೇಕಾಗುತ್ತೆ. ಕ್ಯಾಶ್ ಇನ್ ಹ್ಯಾಂಡ್ 7900. ವಿದ್ಯಾರ್ಥಿಗಳೇ, ರಿಸಿಪ್ಷನ್ ಪೇಮೆಂಟ್ಸ್ ಅಕೌಂಟಲ್ಲಿ ಇರತಕ್ಕಂಥ ಎಲ್ಲ ಎಂಟ್ರಿಗಳನ್ನು ನಾವು ಮಾಡಿದ್ದೀವಿ. ನಂತರ ಈಗ ಲಯಬಿಲಿಟಿ ಸೈಡ್ ಮತ್ತು ಅಸೆಟ್ ಸೈಡ್ ಇರತಕ್ಕಂಥ ಕೆಲವೊಂದಿಷ್ಟು ಐಟಮ್ಗಳನ್ನು ನೋಡಿ, ಇಲ್ಲಿ ಎಂಟ್ರಿ ಮಾಡದೇ ಇರತಕ್ಕಂಥ ಎಂಟ್ರಿಗಳನ್ನು ನೋಡಿ ಎಂಟ್ರಿ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಲಯಬಿಲಿಟಿ ಸೈಡ್ ಕ್ಯಾಪಿಟಲ್ ಫಂಡ್ ಆಲ್ರೆಡಿ ನಾವು ಎಂಟ್ರಿ ಮಾಡಿದ್ದೀವಿ. ಅಡಿಟ್ ಫೀಸ್ ಎಂಟ್ರಿ ಆಗಿದೆ. ಅಸೆಟ್ ಸೈಡ್ ನೋಡಿ, ಕ್ಯಾಶ್ ಇನ್ ಹ್ಯಾಂಡ್ ಇದನ್ನ ಆಲ್ರೆಡಿ ಅಸೆಟ್ಸ್ ಇದು ಓಪನಿಂಗ್ ಕ್ಯಾಶ್ ಇನ್ ಹ್ಯಾಂಡ್ ಆಗಿರೋದ್ರಿಂದ ಇದನ್ನ ಎಂಟ್ರಿ ಬರೋದಿಲ್ಲ. ಮ್ಯಾಪ್ಸ್ ಆ್ಯಂಡ್ ಚಾರ್ಟ್ಸ್ ಇದೆ 1000 ಎಂಟ್ರಿ ಆಗಿದೆ. 5% ಗೌರ್ಮೆಂಟ್ ಬಾಂಡ್ಸ್ ಎಂಟ್ರಿ ಮಾಡಿ. 5% ಗೌರ್ಮೆಂಟ್ ಬಾಂಡ್ಸ್ ಔಟರ್ ಕಾಲಮಲ್ಲಿ ಎಂಟ್ರಿ ಮಾಡಿ 31,000. ನೆಕ್ಸ್ಟ್ ಒನ್ ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಆಗಿದೆ. ಫರ್ನಿಚರ್ ಇದೆ ಅಸೆಟ್ ಸೈಡ್ ಎಂಟ್ರಿ ಮಾಡಿ. ಫರ್ನಿಚರ್ ವಿದ್ಯಾರ್ಥಿಗಳು ಇನ್ನರ್ ಕಾಲಮಲ್ಲಿ ಎಂಟ್ರಿ ಮಾಡಿ. ಅಡ್ಜಸ್ಟ್ಮೆಂಟ್ ಇದೆ ಸೆಕೆಂಡ್ ಒನ್ 3250. ಇಲ್ಲಿ ಅಡ್ಜಸ್ಟ್ಮೆಂಟ್ ಚಾರ್ಜ್ ₹250 ಆಸ್ ಡೆಪ್ರಿಸಿಯೇಷನ್ ಆನ್ ಫರ್ನಿಚರ್ ಅಂತಿದೆ. ವಿದ್ಯಾರ್ಥಿಗಳೇ, ಫರ್ನಿಚರ್ಗೆ 250 ಡೆಪ್ರಿಸಿಯೇಷನ್ ಚಾರ್ಜ್ ಮಾಡಿ ಅಂತ ಹೇಳಿದ್ರೆ, ಹಾಗಾದ್ರೆ ಲೆಸ್ ಡೆಪ್ರಿಸಿಯೇಷನ್ 250 ಲೆಸ್ ಮಾಡಿದರೆ ವಿದ್ಯಾರ್ಥಿಗಳು 3000 ಆಗುತ್ತೆ. 3000 ಇದು ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋದಂತ 250. ಇದನ್ನ ಮತ್ತೊಂದು ಸಾರಿ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಇದನ್ನ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಎಕ್ಸ್ಪೆಂಡಿಚರ್ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಡೆಪ್ರಿಸಿಯೇಷನ್ ಆನ್ ಫರ್ನಿಚರ್ 250. ವಿದ್ಯಾರ್ಥಿಗಳೇ, ಎಲ್ಲ ಎಂಟ್ರಿಗಳನ್ನು ನಾವು ಮಾಡಿದ್ದೀವಿ, ಯಾವುದೇ ಎಂಟ್ರಿಗಳನ್ನು ಬಿಟ್ಟಿಲ್ಲ. ಹಾಗಾದರೆ ಮೊದಲನೇದಾಗಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ನಾವು ಕ್ಲೋಸ್ ಮಾಡಬೇಕಾಗುತ್ತೆ. ಯಾವ ಸೈಡ್ ಎಕ್ಸ್ಪೆಂಡಿಚರ್ ಅಮೌಂಟ್ ಜಾಸ್ತಿ ಇದೆಯೋ ಅಥವಾ ಇನ್ಕಮ್ ಸೈಡ್ ಜಾಸ್ತಿ ಇದೆಯೋ ನೋಡಬೇಕಾಗುತ್ತೆ. ನಾವು ಎಕ್ಸ್ಪೆಂಡಿಚರ್ ನೋಡಿದಾಗ ಅಮೌಂಟು 13,850 ಇದೆ. ಇನ್ಕಮ್ ಸೈಡೇ ಜಾಸ್ತಿ ಇದೆ, ಇಲ್ಲಿ 20,000 ದೊಡ್ಡ ಅಮೌಂಟ್ ಇರೋದರಿಂದ ಜಾಸ್ತಿ ಇದೆ. ಹಾಗಾದರೆ ಟೋಟಲ್ ಎಷ್ಟಾಗುತ್ತೆ ಅಂದರೆ ಇಲ್ಲಿ ಈ ಮೂರನ್ನು ಕೂಡಿಸಿದಾಗ ನಮಗೆ 22,800 ಆಗುತ್ತೆ. 22,800 ವಿದ್ಯಾರ್ಥಿಗಳು, ಈಗ
ಇನ್ಕಮ್ ಸೈಡ್ ಜಾಸ್ತಿ ಆಗಿ ಎಕ್ಸ್ಪೆಂಡಿಚರ್ಸ್ ಕಡಿಮೆ ಆದರೆ ಅದಕ್ಕೆ ನಾವೇನು ಕರಿತೀವಿ ಅಂದರೆ ಸರ್ಪ್ಲಸ್ ಅಂತ ಕರಿತೀವಿ. ಸರ್ಪ್ಲಸ್ ಸರ್ಪ್ಲಸ್ 22,800 ಮೈನಸ್ ಇಲ್ಲಿ ಎಷ್ಟಿದೆ ಅಂದರೆ ವಿದ್ಯಾರ್ಥಿಗಳು ಇದು 13,850 ಇದೆ. 13,850 ಲೆಸ್ ಮಾಡಿದರೆ ವಿದ್ಯಾರ್ಥಿಗಳು ಇದರಲ್ಲಿ 22,800 ಅಲ್ಲಿ 13,850 ಲೆಸ್ ಮಾಡಿದರೆ ನಮ್ಗೆ ಬರ್ತಕ್ಕ 8,950 ಆಗುತ್ತೆ. 8,950 ವಿದ್ಯಾರ್ಥಿಗಳು ಇಲ್ಲಿ 8,950 ಸರ್ಪ್ಲಸ್ ಆಯಿತು. ಇದು ಮತ್ತೆ ಬ್ರಾಕೆಟಲ್ಲಿ ಎಂಟ್ರಿ ಮಾಡಿ ಟೇಕನ್ ಟು ಕ್ಯಾಪಿಟಲ್ ಫಂಡ್ ಅಥವಾ ಎಕ್ಸೆಸ್ ಆಫ್ ಇನ್ಕಮ್ ಓವರ್ ಎಕ್ಸ್ಪೆಂಡಿಚರ್ ಎಂಟ್ರಿ ಮಾಡಿ. ಎಕ್ಸೆಸ್ ಆಫ್ ಇನ್ಕಮ್ ಓವರ್ ವಿದ್ಯಾರ್ಥಿಗಳೇ ಈ ಸರ್ಪ್ಲಸ್ ಅನ್ನ 8,950 ಅನ್ನ ನಾವು ಕ್ಯಾಪಿಟಲ್ ಫಂಡ್ಗೆ ಆ್ಯಡ್ ಮಾಡಬೇಕಾಗುತ್ತೆ. ಸರ್ಪ್ಲಸ್ 8,950 ಈ ಮೂರನ್ನು ಆ್ಯಡ್ ಮಾಡಿದಾಗ 36,400, 1,250, 8,950 ಟೋಟಲ್ 46,600 ವಿದ್ಯಾರ್ಥಿಗಳೇ ಈಗ ನಾವು ಲಯಬಿಲಿಟಿ ಸೈಡ್ ಮತ್ತು ಅಸೆಟ್ ಸೈಡು ಟೋಟಲ್ ಮಾಡಿದಾಗ ಎರಡು ಟ್ಯಾಲಿ ಆಗಬೇಕಾಗುತ್ತೆ. ಟೋಟಲ್ ಹಾಗಾದ್ರೆ ನೋಡಿ, ಲಯಬಿಲಿಟಿ ಸೈಡ್ ನೋಡಿ ಟೋಟಲ್ಲು 50,600 ಅಸೆಟ್ ಸೈಡ್ ನಾವು ಟೋಟಲ್ ನೋಡಿದಾಗ 50,600 ವಿದ್ಯಾರ್ಥಿಗಳೇ ಇದಿಷ್ಟು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಬ್ಯಾಲೆನ್ಸ್ ಶೀಟನ್ನು ಓಪನಿಂಗ್ ಬ್ಯಾಲೆನ್ಸ್ ಶೀಟು ಮತ್ತು ರಿಸಿಪ್ಷನ್ ಪೇಮೆಂಟ್ಸ್ ಅಕೌಂಟ್ ಕೊಟ್ಟಾಗ ಹೇಗೆ ನಾವು ಸೊಲ್ಯೂಷನ್ ಮಾಡಬೇಕೆಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ. ನಿಮಗೆ ಇದರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದಕ್ಕೆ ನಾವು ಉತ್ತರಿಸುವೆ. ನಮಸ್ಕಾರಗಳು.